ಅಷ್ಟೇ. 2 ವರ್ಷ ಟೈಮು ವೇಸ್ಟು, ಹಾಕಿರೋ ಇನ್ವೆಸ್ಟ್ಮೆಂಟ್ ವೇಸ್ಟ್. ಬಟ್ ಅವಾಗ ಅನಿಸಿರೋದು 2 ವರ್ಷ ಮತ್ತೆ ಇನ್ವೆಸ್ಟ್ಮೆಂಟ್ ಏನಾದರೂ ಯೂಟ್ಯೂಬ್ ಮಾಡಿದರೆ ನಾನು ಎಲ್ಲೋ ಹೋಗ್ತಿದ್ದಲ್ಲ ಅಂತ. ಇಲ್ಲ, ನಂದು ಆ್ಯಾವ್ರೇಜ್ ಆಗಿ 21ನಲ್ಲಿ ಹೈಯೆಸ್ಟ್ ಬಂದಿರೋದು 14.5 lakh ನನಗೆ ಪರ್ ಮಂತ್. 1 ಮಂತ್ಗೆ ಬಂದಿತ್ತು. ನಾನು ಅನ್ಕೊಂಡಿದ್ದೆ ನೆಕ್ಸ್ಟ್ ಇಯರು 25 lakh ರೀಚ್ ಮಾಡೋಣ ಅಂತ ಇದ್ದೆ. ಬಟ್ ಹೆಲ್ತ್ ಅಂದಾಗ ಅದು ಸಪೋರ್ಟ್ ಮಾಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಬಟ್ ನಮ್ಮ ನೆಕ್ಸ್ಟ್ ಹೆಂಗಾಗಿತ್ತು ಅಂದರೆ ಪ್ರಾಜೆಕ್ಟ್ ಎಲ್ಲ ದೊಡ್ಡದು ಮಾಡಬೇಕಾಗಿತ್ತು. 19ಕ್ಕಿಂತ ಮುಂಚೆ ಎಲ್ಲ ಸ್ಮಾಲ್ ಪ್ರಾಜೆಕ್ಟ್ ಇತ್ತು. 19ಇಂದ ಬಂದಿದ್ದು ಎಲ್ಲ ಆರ್ ಸಿ ಮಾಡೆಲ್ಗಳು ಬಂದವು. ರಿಯಲ್ ಏರ್ಕ್ರಾಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅದು ಪ್ರಾಬ್ಲಮ್ ಇದೆ, HLದಿಂದ ಪರ್ಮಿಷನ್ ತೊಗೋಬೇಕು, ಅದು ಕೊಡಲ್ಲ ಅಂತ ಗೊತ್ತಾಯಿತು. ಆಮೇಲೆ ನಮ್ಮ ಮಗನಿಗೆ ಕೂಡಿಸ್ಬಿಟ್ಟು ಒಂದು ಡ್ರೋನ್ ಮಾಡೋಣ ಅಂದ್ಕೊಂಡೆವು. ಅದು ಇನ್ನೂ ದೊಡ್ಡ ಕೇಸ್ ಇದೆ ಅಂತ ಗೊತ್ತಾಯಿತು. ಯಾಕೆ ಮಕ್ಕಳನ್ನ ಅಂಡರ್ ಏಜ್ ಇರೋರನ್ನ ಯೂಸ್ ಮಾಡೋಂಗಿಲ್ಲ ಅಂತಂದ್ಬಿಟ್ಟು ಇನ್ನು ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಏನೋ ದುಡ್ಡು ಬರ್ತಿದೆ. ಬಟ್ ನಂದು ಏನಾಯ್ತು ಅಂದರೆ ಆಫ್ಟರ್ ಯೂಟ್ಯೂಬ್ ಬಿಟ್ಟ ತಕ್ಷಣ ಹಳೆ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದಲ್ಲ, ವಿಡಿಯೋ ಮರ್ಜ್ ಮಾಡ್ತಿದ್ದೆ ನಾನು. ಸೊ ಮರ್ಜ್ ಮಾಡಿನೇ ಅದರಿಂದ ಸುಮಾರು ದುಡ್ಡು ಬಂತು.